ಆತ್ಮೀಯರೇ, ನೀವು ನೋಡಿದಂತಹ ಈ ಸಭಾಂಗಣ ಶ್ರೀ ಗುರು ಚಿದಂಬರ ಸ್ವಾಮಿಗಳು ಸ್ಥಾಪಿಸಿರ್ತಕ್ಕಂತಹ ಗುಬ್ಬಿ ಚಿದಂಬರಾಶ್ರಮದ ದತ್ತಾತ್ರೇಯ ದೇವಸ್ಥಾನದ ಸನ್ನಿಧಾನದಲ್ಲಿ ಇಲ್ಲಿನ ಮಕ್ಕಳು ಅಂದರೆ ಯಜುರ್ವೇದ, ಋಗ್ವೇದ, ಅಥರ್ವವೇದ, ಸಾಮವೇದಗಳನ್ನು ಒಳಗೊಂಡಂತೆ ಇಂದಿನ ಲೌಕಿಕ ಜಗತ್ತಿನ ಶಿಕ್ಷಣವನ್ನು ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಸಮೂಹ ಸಂಜೆಯ ಹೊತ್ತಿನಲ್ಲಿ ಪ್ರತಿನಿತ್ಯವೂ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಇಲ್ಲಿನ ಒಂದು ಸಂಪ್ರದಾಯ ಮತ್ತು ವಾಡಿಕೆ ಕೂಡ ಹೌದು. ಸಾಕಷ್ಟು ವರ್ಷಗಳಿಂದ ಅಂದರೆ ಸ್ಥಾಪಿತವಾಗಿರ್ತಕ್ಕಂಥ ವರ್ಷದ ದಿನಮಾನಗಳಿಂದನೂ ಸಹಿತ ಇಂದಿಗೂ ಕೂಡ ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಸಾಕಷ್ಟು ಜನರಿದ್ದಾರೆ. ಅದರಲ್ಲಿ ನನ್ನ ತಂದೆಯವರಾಗಿದ್ದಂತಹ ಜೈನ್ ಪುರುಷೋತ್ತಮ ಶಾಸ್ತ್ರಿಗಳು ಸಹಿತ ಇಲ್ಲಿ ಓದಿದವರು ಹಾಗೂ ನಮ್ಮ ತಾತನವರು ಜಾಜೂರು ನರಹರಿ ಶಾಸ್ತ್ರಿಗಳು ಅಂಥೇಳಿ ಅವರು ಯಜುರ್ವೇದ ಪಂಡಿತರಾಗಿದ್ದರು. ಅವರು ಅಂದಿನ ನಮ್ಮ ಗುಬ್ಬಿ ಚಿದಂಬರ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಅವರೆಲ್ಲ ಇಲ್ಲಿಯೇ ಇದ್ದು ವಾಸವನ್ನು ಮಾಡಿಕೊಂಡು ಬಾಲ್ಯ ಶಿಕ್ಷಣವನ್ನು ನಮ್ಮ ತಂದೆಯವರಲ್ಲಿ ಪೂರೈಸಿದರು. ಅದರಂತೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ನಮ್ಮ ಇಂದಿನ ಕನ್ನಡ ಚಲನಚಿತ್ರ ನಟರೂ ಆಗಿರ್ತಕ್ಕಂತಹ ಜನಪ್ರಿಯ ನಟರು, ನಿರ್ದೇಶಕರು ಹಾಗೂ ಜನಪ್ರಿಯ ವಾಗ್ಮಿಗಳೂ ಆಗಿರ್ತಕ್ಕಂತಹ ಶ್ರೀ ಕೆ ಸುಚಂದ್ರ ಪ್ರಸಾದ್ ಸಹಿತ ಇಲ್ಲಿ ಓದಿದ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಅಂತ ಹೇಳೋದಕ್ಕೆ ನಾನು ಸಂಪೂರ್ಣವಾಗಿ ಮನಸಾ ಇಚ್ಛೆಯಿಂದ ಹೇಳ್ತಾ ಇದ್ದೇನೆ. ಇದು ಕೇವಲ ಔಪಚಾರಿಕ ಶಿಕ್ಷಣವಲ್ಲದೆ ಒಂದು ಸಾಂಪ್ರದಾಯಿಕ ಶಿಕ್ಷಣವನ್ನು ಒಳಗೊಂಡಂತೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸುಮಾರು 50ರಿಂದ 60 ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಸಹಿತ ಈಗ ಇಲ್ಲಿ ಲಭ್ಯವಿದೆ. ಈ ಒಂದು ಆಶ್ರಮ ಸಾಕಷ್ಟು ವೈಚಾರಿಕತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಗುಬ್ಬಿ ನಗರದ ಹೊರವಲಯದಲ್ಲಿ ರೈಲ್ವೆ ನಿಲ್ದಾಣ ಇದೆ. ರೈಲ್ವೆ ನಿಲ್ದಾಣದ ನಂತರ ಬರ್ತಕ್ಕಂಥ ಒಂದು ಚಿದಂಬರಾಶ್ರಮ ಸಾಕಷ್ಟು ಒಂದು 75-80 ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ. ಹೆಚ್ಚು ಕಡಿಮೆ ಶತಮಾನದ ಭಾಗಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏಕೆಂತಂದರೆ ಈಗ ನಮ್ಮ ತಂದೆಯವರು ಇದ್ದಿದ್ದರೆ 91 ವರ್ಷ, 92-93 ವರ್ಷಗಳ ದಿನಗಳಲ್ಲಿ 92-93 ವರ್ಷ ಈ ನಮ್ಮ ಗುಬ್ಬಿ ಚಿದಂಬರ ಸ್ವಾಮಿಗಳ ಆಶ್ರಮಕ್ಕೆ ಇದೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾರಾಯಣಗುರು ಅವರ ಒಂದು ಜನ್ಮ ಜಯಂತಿ, ಅದರ ಅಂಗವಾಗಿ ಇವತ್ತು ವಿಶೇಷ ಪೂಜೆ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಒಂದು ವಿಶೇಷತೆ ನಾವು ಈ ಭಾವಚಿತ್ರದಲ್ಲಿ ನಾವು ನಾರಾಯಣಗುರು ಅವರ ಒಂದು ಭಾವಚಿತ್ರಕ್ಕೆ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಇಲ್ಲಿ ಕೆಳಗಡೆ ಆಂಜನೇಯ ಸ್ವಾಮಿ, ಇದು ಆಂಜನೇಯ ಇಲ್ಲೇ ಸಿಕ್ಕಿದ್ದಂಥದ್ದು. ಅದು ದತ್ತಾತ್ರೇಯರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಹೊರಟಾಗ ಇಲ್ಲಿ ಸಾಕಷ್ಟು ಹುತ್ತಗಳು ಇತ್ತು ಅಂತಕ್ಕಂಥದ್ದೊಂದು ಇತಿಹಾಸ. ಆ ಇತಿಹಾಸದ ಸಂದರ್ಭದಲ್ಲಿ ಒಂದು ಹುತ್ತದಲ್ಲಿ ಆಂಜನೇಯ ಸ್ವಾಮಿ ಇದ್ದದ್ದು ಇಲ್ಲಿಗೆ ಗೊತ್ತಾಗುತ್ತೆ. ಆಂಜನೇಯನ ವಿಗ್ರಹ ಕೆಳಭಾಗದಲ್ಲಿದೆ, ಮೇಲ್ಭಾಗದಲ್ಲಿ ಗುರು ದತ್ತಾತ್ರೇಯರ ಒಂದು ಮೂರ್ತಿಯನ್ನು ಒಳಗೊಂಡಿದೆ. ಇದು ಇಲ್ಲಿನ ಗರ್ಭಗುಡಿ ಹಾಗೂ ಇಲ್ಲಿನ ಚಿತ್ರ. ನಿಮ್ಮೊಂದಿಗೆ ನಾನು ಚಳ್ಳಕೆರೆ ರಘುನಾಥ್ ಮಾತಾಡ್ತಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು. ನಮಸ್ಕಾರ.